ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಚಿಕನ್ ಚಾಪ್ಸ್. ಸಂಡೇ ಸ್ಪೆಷಲ್ಗೆ ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀವಿ. ಇದಕ್ಕೆ ಏನೇನು ಪದಾರ್ಥ ಕೊಡಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಮಾರ್ನಿಂಗು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ಗೆ ಚಿಕನ್ ಚಾಪ್ಸ್ ಮತ್ತು ಚಪಾತಿ ಮಾಡ್ತಾ ಇದ್ದೀವಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಚಿಕನ್ ಚಾಪ್ಸ್ಗೆ ಏನೇನು ಬೇಕು ಅಂತ ಹೇಳ್ತೀರಾ? ಚಿಕನ್ ಚಾಪ್ಸ್ ತಾನೆ? ಹೌದು. ಏನೇನು ಬೇಕು? ಚಿಕನ್ ಚಾಪ್ಸ್ಗೆ 1 kg ಚಿಕನ್ನು, 2 ಈರುಳ್ಳಿ, 3 ಟೊಮೆಟೊ, ಮೆಣಸಿನ್ಕಾಯಿ, ತೆಂಗಿನಕಾಯಿ, ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ. ಆಮೇಲೆ ಅದಕ್ಕೆ ಬೇಕಾಗಿರೋದು ಕಡಲೆ, ಗಸಗಸೆ, ಚಕ್ಕೆ, ಲವಂಗ, ಮಸಾಲೆ. ಇಷ್ಟು ಐಟಮ್ಸ್ ಬೇಕು. ಮೊದಲನೇದಾಗಿ ಇದು ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡ್ಬಿಡೋದು. ಒಂದ್ 2 ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ಳಿ. ಎಣ್ಣೆ ಎಷ್ಟು ಬೇಕೋ 100 ಗ್ರಾಮ್ಸ್. 100 ಗ್ರಾಮ್ಸ್ ಎಣ್ಣೆ ಹಾಕೊಳ್ಳಿ. ಆಮೇಲೆ ರುಬ್ಬಿ ಪೇಸ್ಟ್ ಹಾಕೊಂಡ್ಬಿಡಿ. ರುಬ್ಬಿರೋ ಅಂತ ಪೇಸ್ಟ್ ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಅದು ಕಾಯ್ದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ತರ ಫ್ರೈ ಮಾಡ್ಕೊಳ್ಳಿ. 1 kg ಚಿಕನ್ ಚಾಪ್ಸ್. ಫ್ರೈ ಆಗಷ್ಟಲ್ಲಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಬೇಕಾ? ಹೌದು. ಏನೇನು ಹಾಕಿದ್ರೆ ಎಲ್ಲ ಚಕ್ಕೆ, ಲವಂಗ, ಗಸಗಸೆ, ಕಾಯಿ, ಟೊಮ್ಯಾಟೊ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಹಾಕಿದೀನಿ. ಹಾಗೆ ಏನ್ ತೋರಿಸ್ದೆ ಎಲ್ಲ ಹಾಕೊಂಡಿದೀನಿ. ಹಾಕೊಂಡು ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ನೋಡಿ, ಈ ತರ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. 1.5 ಸ್ಪೂನ್ ಅಷ್ಟು ಪೇಸ್ಟ್ ಹಾಕೊಳ್ಳಿ. ಅದನ್ನು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ ಎಲ್ಲ ಹೋಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇದು ಇವಾಗ ತೊಳೆದಿಟ್ಟಿರೋ ಚಿಕನ್ ಹಾಕೊಳ್ಳೋಣ. ವಾಶ್ ಮಾಡಿರೋಂತ 1 kg ಚಿಕನ್ ಆಡ್ ಮಾಡ್ತಾ ಇದೀವಿ. ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ರುಚಿಗೆ ಎಷ್ಟು ತಕ್ಕನಾದಷ್ಟು ಸಾಲ್ಟ್, ಉಪ್ಪು, 1/2 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳ್ಳಿ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಎರಡು ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ಳಿ. ನೋಡಿ, ಈ ತರ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಧನಿಯಾ ಪೌಡರ್ ಆದ್ಮೇಲೆ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತೆ ನೋಡಿ, ಎಣ್ಣೆ ಚೆನ್ನಾಗಿ ಬಿಡ್ತಾ ಇದೆ.
ನೋಡಿ ರುಬ್ಬಿರೋಂಥ ಗ್ರೀನ್ ಪೇಸ್ಟ್ ಇದಕ್ಕೆ ಆ್ಯಡ್ ಮಾಡ್ತಾ ಇದೀವಿ. ನೋಡಿ ಮಸಾಲೆ ಎಲ್ಲ ಹಾಕಿದ್ವಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಇದೊಂದು 5 ರಿಂದ 10 ನಿಮಿಷ ಹೀಗೆ ಕುಕ್ ಆಗಲಿ. ನೋಡಿ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ರಿಂದ 2 ವಿಜಲ್ ಹೊಡ್ಸ್ಕೊಂಬಿಡಿ. ಚಿಕನ್ ಚಾಪ್ಸ್ ರೆಡಿ ಇರುತ್ತೆ. ನೋಡಿ ಚಿಕನ್ ಚಾಪ್ಸ್ ರೆಡಿ ಇದೆ, ಎಣ್ಣೆ ಬಿಟ್ಟಿದೆ ಅಂದರೆ ಚಿಕನ್ ಚಾಪ್ಸ್ ರೆಡಿ ಇದೆ ಅಂತ ಅರ್ಥ. ಚಿಕನ್ ಪೀಸ್ ಕೂಡ ತುಂಬ ಚೆನ್ನಾಗಿದೆ, ನೀಟಾಗಿ ಬೆಂದಿದೆ, ಜ್ಯೂಸಿಯಾಗಿದೆ, ಕಲರು ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ಗ್ರೇವಿ ನೋಡಿ, ಈ ಥಿಕ್ನೆಸ್ ಇದ್ದರೆ ಇದು ಚಿಕನ್ ಚಾಪ್ಸ್. ತುಂಬ ತೆಳ್ಳಗೆ ಮಾಡಬೇಡಿ, ಇದು ಥಿಕ್ನೆಸ್ಸು ಕರೆಕ್ಟಾಗಿದೆ. ಇದನ್ನು ನೀವು ಚಪಾತಿ, ಪೂರಿ, ಮುದ್ದೆ ಜೊತೆ ಕೂಡ ತಿನ್ಬೋದು. ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ನೋಡಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಏನು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.